ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹರಪನಹಳ್ಳಿ ಆರ್.ಬಿ. ತಿಮ್ಮಾಪುರ ಸಚಿವ ಸ್ಥಾನಕ್ಕೆ ದಲಿತ ಮುಖಂಡರ ಆಗ್ರಹ. ಹರಪನಹಳ್ಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಹಿರಿಯ ಶಾಸಕ ಆರ್.ಬಿ. ತಿಮ್ಮಾಪುರ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ದಲಿತ ಮುಖಂಡರು ಆಗ್ರಹಿಸಿದರು. ಮುಖಂಡ ಶಿವರಾಜ್ ಮಾತನಾಡಿ, ರಾಜ್ಯದಲ್ಲಿ 45 ಲಕ್ಷ ಮಾದಿಗ ಸಮುದಾಯ ಇದೆ. ದೊಡ್ಡ ಸಮುದಾಯಕ್ಕೆ ಕೇವಲ 3 ಸಚಿವ ಸ್ಥಾನ ನೀಡಿ ಕಾಂಗ್ರೆಸ್ ಸರ್ಕಾರ ಕೈ ತೊಳೆದುಕೊಂಡಿದೆ ಎಂದು ದೂರಿದರು. ಹಿರಿಯ ನಾಯಕ ಆರ್.ಬಿ. ತಿಮ್ಮಾಪುರ ಸಚಿವ ಸಂಪುಟಕ್ಕೆ ನಿರ್ಲಕ್ಷ್ಯ ತೋರಿರುವುದು ಸಮುದಾಯಕ್ಕೆ ಅನ್ಯಾಯ ಮಾಡಿದಂತೆ ಆಗಿದೆ. ಕೂಡಲೇ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಶರಣಪ್ಪ ಹುಲವತ್ತಿ ಮಾತನಾಡಿ, ಮಾದಿಗ ಸಮಾಜದ ಪ್ರಭಾವಿ ನಾಯಕರಲ್ಲೊಬ್ಬರಾದ ಆರ್.ಬಿ. ತಿಮ್ಮಾಪುರ ಅವರ ಹಿಂದೆ ಇಡೀ ಸಮುದಾಯವಿದೆ. ಅವರಿಗೆ ಸಚಿವ ನೀಡಬೇಕು ಹಾಗೂ ಸಚಿವ ಕೆ.ಎಸ್. ಬಸವಂತಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡ ಪ್ರಭು, ಹೊಸಕೋಟೆ ಸತೀಶ್, ಮಾದಿಹಳ್ಳಿ ಕುಮಾರ್, ಚೌಡೇಶ, ಕರಿಬಸಪ್ಪ ಇತರರು ಇದ್ದರು. ವರದಿ ಮಹೇಶ್ ಅರಸಿಕೇರೆ. ಸಮಾಜ ಕಲ್ಯಾಣ ಖಾತೆ ಕೊಡಬೇಕೆಂದು ಈ ಮಾದಿಗ ಸಮಾಜವು ಹಕ್ಕು ಒತ್ತಾಯ ಮಾಡುತ್ತದೆ. ಅದರ ಜೊತೆಗೆ ಈಗ ಮೊನ್ನೆ ನಡೆಯಬೇಕಾಗಿದ್ದ ಸಚಿವ ಸಂಪುಟದಲ್ಲಿ ಆರ್.ಬಿ. ತಿಮ್ಮಾಪುರ ಸಾಹೇಬ್ರನ್ನ ಕೈಬಿಟ್ಟಿರುವುದರಿಂದ ಈ ಮಾದಿಗ ಸಮಾಜವು ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಬೇಕೆಂದು ಹಕ್ಕು ಒತ್ತಾಯ ಮಾಡುತ್ತಿದ್ದೇವೆ. ಶರಣಪ್ಪ ಹುಲವತ್ತಿ ಈಗ ಮಾತಾಡೋದೇನೆಂದರೆ, ನಮ್ಮ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ಭಾರಿ ಅನ್ಯಾಯ ಮಾಡುತ್ತಿರುವ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ತಿಳಿಸುವುದೇನೆಂದರೆ, ಮಾದಿಗ ಸಮಾಜಕ್ಕೆ ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಎಲ್ಲಿವರೆಗೂ ಹೋರಾಟ, ನ್ಯಾಯ ಸಿಗುವವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ನ್ಯಾಯ ಸಿಗುವವರೆಗೂ ಹೋರಾಟ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಆರ್.ಬಿ. ತಿಮ್ಮಾಪುರ ಅವರಿಗೆ ಸಚಿವ ಸಂಪುಟ ಸ್ಥಾನದಲ್ಲಿ ಕೊಡ್ಲೇಬೇಕು, 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 ಕೊಡ್ಲೇಬೇಕು. ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೆ ಸಚಿವ ಸಂಪುಟ ಸ್ಥಾನ ಕೊಡ್ಲೇಬೇಕು, 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 ಕೊಡ್ಲೇಬೇಕು.